ಪರಿಸ್ಥಿತಿ ಏನಿದೆ ಅದರಲ್ಲಿ ಮುಖ್ಯವಾಗಿ ಎರಡು ವಿಷಯ. ಗುತ್ತಿಗೆ ಪದ್ಧತಿ ಅಂತ ಏನು ಹೊಸ ಥರದ ಒಂದು ಜೀತ ಪದ್ಧತಿ ನಮ್ಮ ದೇಶದಲ್ಲಿ ಒಂದು ವಿಷ ಥರ ಬಂದಿದೆ, ಅದರ ಬಗ್ಗೆ, ಹಾಗೂ ಕನಿಷ್ಠ ವೇತನ ಮತ್ತು ಈ ಒಂದು ಘನತೆಯಾದ ಜೀವನ ಮಾಡೋಕ್ಕೆ ಒಂದು ಮೂಲಭೂತ ಹಕ್ಕು ಏನಿದೆ ಕನಿಷ್ಠ ವೇತನ ಅಂತ, ಇದೆರಡು ವಿಷಯ ಮುಂದೆ ಇಟ್ಕೊಂಡು ಕಾರ್ಮಿಕರಿಗೆ ಯಾವ ಥರ ತೊಂದರೆ ಆಗ್ತಾಯಿದೆ, ಕಾರ್ಮಿಕರಿಗೆ ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯದ ಒಂದು ಏನು ಸಂವಿಧಾನದ ಒಂದು ಗ್ಯಾರಂಟಿ ಇದೆಯೋ ಅದ್ರ ಮೇಲೆ ಹೇಗೆ ಧಕ್ಕೆ ಆಗ್ತಾ ಇದೆ ಅಂತ ಆ ಒಂದು ವಿಷಯ ಇಟ್ಕೊಂಡು ಇವತ್ತಿನ ದುಂಡು ಮೇಜಿನ ಸಭೆ ಮಾಡಬೇಕು ಅಂತ ನಾವು ಯೋಚನೆ ಮಾಡಿದ್ದು. AICCTU ಪರವಾಗಿ ಇಲ್ಲಿ ಬಂದಿರೋ ಎಲ್ಲ ಕಾರ್ಮಿಕರ ಮುಖಂಡರಿಗೂ ಮತ್ತು ಎಲ್ಲ ಪ್ರೊಫೆಸರ್ಸು, ಆ್ಯಕ್ಟಿವಿಸ್ಟು, ಸುಮಾರು ವರ್ಷಗಳಿಂದ ಕೆಲಸ ಮಾಡ್ತಾ ಇರೋ ಎಲ್ಲ ಆ್ಯಕ್ಟಿವಿಸ್ಟ್ಗೂ ಮತ್ತು ಪ್ರೊಫೆಸರ್ಸ್ಗೂ AICCTU ಪರವಾಗಿ ಮತ್ತೊಮ್ಮೆ ಸ್ವಾಗತ ಹೇಳ್ತೀನಿ. ರೀಸೆಂಟ್ಲಿ ಕೇಂದ್ರ ಸರ್ಕಾರದ್ದು ಒಂದು ಶ್ರಮ ಶಕ್ತಿ ನೀತಿ ಅಂತ ಬಂತು. ನ್ಯಾಷನಲ್ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಪಾಲಿಸಿ ಅಂತ ಒಂದು ಡ್ರಾಫ್ಟ್ ಪಾಲಿಸಿ ತಂದಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಅವ್ರು ಏನು ಹೇಳ್ತಾರೆ ಅಂದರೆ, ಅದರದ್ದು ಫೌಂಡೇಶನ್ನ ನಾವು ನೋಡಬೇಕಾಗಿದೆ. ಅಂದರೆ ಅವ್ರು ಏನು ಹೇಳ್ತಾರೆ, ಶ್ರಮದ ನಾವು ಮನುಸ್ಮೃತಿಯಿಂದ ನಾವು ಅರ್ಥ ಮಾಡ್ಕೋಬೇಕು ಅಂತ ಆ ಪಾಲಿಸಿಯಲ್ಲಿ ಹೇಳ್ತಾರೆ. ಶ್ರಮದ ಅರ್ಥ ಮನುಸ್ಮೃತಿ, ನಮ್ಮ ಹಳೆ ಟೆಕ್ಸ್ಟ್ಗಳೇನಿದೆಯೋ ಮನುಸ್ಮೃತಿಯಿಂದ ಅರ್ಥ ಮಾಡ್ಕೋಬೇಕು. ಅದ್ರ ಪ್ರಕಾರ ಶ್ರಮ ಬೇರೆ ಒಂದು ಅಂದರೆ ಜೀವನೋಪಾಯಕ್ಕೆ ಮಾತ್ರ ಇಲ್ಲ, ಒಂದು ಲೈವ್ಲಿಹುಡ್ಗೆ ಮಾತ್ರ ಅಲ್ಲ, ಅದರ ಲೇಬರ್ದು ಒಂದು ಸೇಕ್ರೆಡ್ ಆ್ಯಂಡ್ ಮಾರಲ್ ಡ್ಯೂಟಿನ ನಾವು ನೋಡಬೇಕು ಅಂತ ಆ ಒಂದು ಪಾಲಿಸಿಯಲ್ಲಿ ಹೇಳ್ತಾರೆ. ಅದರಲ್ಲಿ ಏನು ಹೇಳ್ತಾರೆ ಅಂದರೆ, ಕೆಲಸ ಏನಿದೆಯೋ, ಶ್ರಮ ಏನಿದೆಯೋ ಅದು ಬೇರೆ ಒಂದು ಈ ಲೈವ್ಲಿಹುಡ್ಗೆ ಮಾತ್ರ ಆಗ ಒಂದು ದಾರಿ ಅಲ್ಲ, ಧರ್ಮದ ಒಂದು ಕಾನ್ಸೆಪ್ಟ್ಗೆ ನಾವು ಹೇಗೆ ಕಾಂಟ್ರಿಬ್ಯೂಟ್ ಮಾಡ್ತೀವಿ ಅಂತ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಇಲ್ಲಿ ಕೂತಿರೋರಿಗೆ ಎಲ್ರಿಗೂ ಗೊತ್ತು, ಮನುಸ್ಮೃತಿ ಇಟ್ಕೊಂಡು ಮತ್ತು ಈ ಜಾತಿ ವ್ಯವಸ್ಥೆ ಹೇಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ದಂಗೆ ಅದು ಒಂದು ಡಿವಿಷನ್ ಆಫ್ ಲೇಬರ್ ಅಲ್ಲ, ಡಿವಿಷನ್ ಆಫ್ ಲೇಬರರ್ಸ್ ಹೇಗಾಗಿದೆ ಅಂತ ನಾವೆಲ್ಲರೂ ನೋಡಿದ್ದೀವಿ. ಮನುಸ್ಮೃತಿ ಆ ಅದರದ ಒಂದು ಏನು ಅಂಡರ್ಲೈಯಿಂಗ್ ಪ್ರಿನ್ಸಿಪಲ್ ಇದೆಯೋ ಆ ಥರ ಇರಬಾರ್ದು ಅಂತ ಹೇಳಿಬಿಟ್ಟು ನಮ್ಮ ಸಂವಿಧಾನ ಬಂದಿದ್ದು. ನಮ್ಮ ಸಂವಿಧಾನದಲ್ಲಿರೋದು ಎಲ್ರಿಗೂ ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯ ಸಿಗಬೇಕು ಅಂತ. ಆ ಒಂದು ಸಂದರ್ಭದಲ್ಲಿ ನ್ಯಾಷನಲ್ ಲೇಬರ್ ಪಾಲಿಸಿ ಅಂತ ಕೇಂದ್ರ ಸರ್ಕಾರ ತಂದು ಅದರಲ್ಲಿ ನಾವು ಕಾರ್ಮಿಕರನ್ನ ನಾವು ಹೇಗೆ ಅರ್ಥ ಮಾಡ್ಕೋಬೇಕು, ಶ್ರಮನ ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕು, ಅದಕ್ಕೆ ನಾವು ವಾಪಸ್ ಮನುಸ್ಮೃತಿಗೆ ಹೋಗಬೇಕು ಅಂತ ಅವರು ಓಪನ್ ಆಗಿ ಹೇಳ್ತಾ ಇದ್ದಾರೆ. ಅಂದರೆ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ನಮ್ಮ ದೇಶದಲ್ಲಿ ಅಂತ ನಾವು ತುಂಬ ಗಂಭೀರವಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗತ್ತೆ. ಈ ಪರಿಸ್ಥಿತಿಯಲ್ಲಿ ಎಲ್ಲಿ ಆಲ್ರೆಡಿ ಕಾರ್ಮಿಕರ ವರ್ಗ ಎಲ್ಲ ಕಡೆಯಿಂದ ಶೋಷಣೆ ಆಗ್ತಾ ಇದೆ, ಒಂದು ಕಡೆ ಬೆಲೆ ಏರಿಕೆ ಆಗ್ತಾ ಇದೆ ಅಂದರೆ ಇನ್ನೊಂದು ಕಡೆ ಈ ಗುತ್ತಿಗೆ ಪದ್ಧತಿ ಅಂತ ಹೊಸ ಥರದ ಒಂದು ಜೀತ ಪದ್ಧತಿನ ತಂದು ಹೊಸ ಥರದ ನೆಪಗಳಲ್ಲಿ ಹೇಗೆ ಈ ಜೀತನ ಮುಂದುವರಿಸ್ತಾ ಇದ್ದಾರೆ, ಈ ಒಂದು ದೃಷ್ಟಿಯಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ನಮ್ಗೆಲ್ರಿಗೂ ಗೊತ್ತಿದೆ, ನಮ್ಮ ಸಂವಿಧಾನದ ಒಂದು ಮೌಲ್ಯಗಳೇನಿದೆ, ಎಲ್ಲರಿಗೂ ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯ ಸಿಗಬೇಕು ಅಂತ. ಮತ್ತು ನಮ್ಮ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ನಾವು ನೋಡಿದ್ರೆ ಅದರಲ್ಲಿ ಕಾರ್ಮಿಕರ ವರ್ಗಕ್ಕೆ ನ್ಯಾಯ ಸಿಗಬೇಕಾಗಿರೋದು ಸಂಪೂರ್ಣವಾಗಿ ಅದರಲ್ಲಿ ಡೀಟೇಲ್ಡ್ ಆಗಿದೆ. ನಾವು ಇವತ್ತು ಕನಿಷ್ಠ ವೇತನ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸಂವಿಧಾನದಲ್ಲಿರೋದು ಬದುಕುವ ವೇತನ, ಲಿವಿಂಗ್ ವೇಜ್. ಕನಿಷ್ಠ ಇನ್ನೂ ನಾವು ಇಷ್ಟು ವರ್ಷ ಆದಮೇಲೂ ಆದರೆ ಕನಿಷ್ಠ ವೇತನ ಬಗ್ಗೆ ಮಾತ್ರ ಮಾತಾಡಬೇಕಾಗಿದೆ. ಮತ್ತು ಕನಿಷ್ಠ ವೇತನ ಆದರೂ ಕೊಡಿ ಅಂತ ಒಂದು ಹೋರಾಟದಲ್ಲಿ ನಾವು ಇನ್ನೂ ಇದ್ದೀವಿ. ಅಂದರೆ ನಮ್ಮ ಸಂವಿಧಾನದ ಆಶಯ ಎಲ್ಲಿದೆ, ನಾವು ನಿಜಾಂಶದಲ್ಲಿ ಎಲ್ಲಿದ್ದೀವಿ ಅಂತ ನಾವು ನೋಡಬೇಕಾಗಿದೆ. ಅದೇ ಥರ ನಮ್ಮ ಸಂವಿಧಾನದಲ್ಲಿ ನಮ್ಮ ಡೈರೆಕ್ಟಿವ್ ಪ್ರಿನ್ಸಿಪಲ್ಸಲ್ಲಿ ಏನೇ ಒಂದು ಜಸ್ಟ್ ಆ್ಯಂಡ್ ಹ್ಯೂಮೇನ್ ಕಂಡೀಷನ್ಸ್ ಆಫ್ ವರ್ಕ್, ಅಂದರೆ ಸ್ವಲ್ಪ ಘನತೆಯಿಂದ ಕೆಲಸ ಮಾಡುವ ಒಂದು ವಾತಾವರಣ ಮಾಡಿಕೊಡ್ಬೇಕು ಅಂತ ಏನು ಒಂದು ಆಶೆ ಇದೆ. ಇವತ್ತು ಎಲ್ಲ ಕಡೆ ನಾವು ನೋಡಿದ್ರೆ ಈ ಒಂದು ಕಾರ್ಮಿಕರಿಗೆ ಒಂದು ಮಿನಿಮಮ್ ಆಗಿ ಕನಿಷ್ಠವಾಗಿ ಒಂದು ಡಿಗ್ನಿಟಿ ಇಲ್ಲದೆ ಕೆಲಸ ಮಾಡೋಕ್ಕೆ ಅವಕಾಶ ಇಲ್ಲ. ಇವತ್ತು ಬೆಳಗ್ಗೆ ಬಂದಿದ್ವಿ, ಇಲ್ಲೇ ಕೆಲಸ ಮಾಡ್ತಾ ಇರೋ ಯಾರು ಹೌಸ್ ಕೀಪಿಂಗ್ ಸ್ಟಾಫ್ ಇದ್ದಾರೋ ಅವರು ಗುತ್ತಿಗೆ ಅಲ್ಲಿ ಇರ್ತಾರಂತ ಅಂದ್ಕೊಂಡಿದ್ವಿ. ಕೆಳಗಡೆ ಕೂತ್ಕೊಂಡು ಊಟ ಮಾಡ್ತಾಯಿದ್ರು, ನಾಷ್ಟ ಮಾಡ್ತಾಯಿದ್ರು. ನೀವು ಯಾವುದಾದ್ರೂ ಗೌರ್ಮೆಂಟ್ ಬಿಲ್ಡಿಂಗಿಗೆ ಹೋಗಿ
ಒಂದು ಊಟ ಮಾಡೋಕ್ಕೆ ಒಂದು ಸರಿಯಾಗಿ ರೀತಿಯಾದ ಒಂದು ವ್ಯವಸ್ಥೆ ಇಲ್ಲ. ಮೆಟ್ಲಲ್ಲಿ ಕೂತ್ಕೊಂಡು ಊಟ ಮಾಡ್ತಾರೆ. ನಮ್ಮ ಸ್ನೇಹಿತರು ಎಲ್ಲರೂ ಇಲ್ಲಿ DRDO ಬೇರೆ ಬೇರೆ ಕಡೆಯಿಂದ ಇದ್ದಾರೆ, ಅವ್ರಿಗೆ ಗೊತ್ತು. ಗುಡಿಸ್ಬಿಟ್ಟು ಎಲ್ಲೋ ಒಂದು ಕೋಣೆಯಲ್ಲಿ ಕೆಳಗಡೆ ಟೇಬಲ್ಗಳಿದೆ, ಖಾಲಿ ಇದೆ, ಚೇರ್ಗಳು ಖಾಲಿ ಇದೆ, ಆದರೆ ಅಲ್ಲಿ ಕೂತ್ಕೊಂಡು ಊಟ ಮಾಡೋಕ್ಕೆ ವ್ಯವಸ್ಥೆ ಇಲ್ಲ. ಕೆಳಗಡೆ ಕೂತ್ಕೊಂಡು ಊಟ ಮಾಡೋಕ್ಕೆ ವ್ಯವಸ್ಥೆಯಲ್ಲಿ ಇದೆ. ಅಂದರೆ ನಾವು ಇಷ್ಟು ವರ್ಷ ಆದಮೇಲೂ ಒಂದು ಮಿನಿಮಮ್ ಆಗಿ ನಾವು ಮುಂದೆ ಬರೋಕ್ಕಾಗಿಲ್ಲ ಅಂತ ನಾವು ನೋಡಬೇಕಾಗಿದೆ. ಇದನ್ನ ನಾವು ಬರೀ ಒಂದು ಇನ್ಸಿಡೆಂಟಲ್ ಆಗಿ ನೋಡಿದೆ. ಒಂದು ಯಾವ ಒಂದು ಸ್ಟ್ರಕ್ಚರ್ಸ್ ಇದೆ, ಅದನ್ನು ಅದು ಹೇಗೆ ಗಟ್ಟಿ ಮಾಡ್ಕೋತಾ ಇದ್ದಾರೆ ಅಂತ ನಾವು ನೋಡಬೇಕಾಗತ್ತೆ. ಅದಕ್ಕೆ ನಾವು ಇವತ್ತಿನ ರೌಂಡ್ ಟೇಬಲ್ ಡಿಸ್ಕಷನಲ್ಲಿ ಮುಖ್ಯವಾಗಿ ಈ 2 ವಿಷಯ ಇಟ್ಕೊಂಡಿರೋದು. ಒಂದು, ಗುತ್ತಿಗೆ ಪದ್ಧತಿ ಏನು ತಂದಿದ್ದಾರೆ 1990 ಆದಮೇಲೆ ಸಂಪೂರ್ಣವಾಗಿ ಹೇಗೆ ನೇರ ಪಾವತಿ ಕಾಯಂ ನೌಕರನ್ನ ನಿಲ್ಲಿಸಿ ಎಲ್ಲ ಗುತ್ತಿಗೆ ಪದ್ಧತಿ ತಂದರು ಅಂತ ನಾವು ನೋಡಿದ್ದೀವಿ. ಕೇಂದ್ರ ಸರ್ಕಾರದಲ್ಲಿ ಗ್ರೂಪ್ ಡಿ ನೌಕರ ಒಂದು ಹುದ್ದೆನೇ ಇಲ್ಲ, ಆ ಪೋಸ್ಟೇ ಇಲ್ಲ. ಇವಾಗ ಆ ಪೋಸ್ಟ್ ಅಬಾಲಿಷ್ ಮಾಡಿದ್ದಾರೆ. ಸೊ ಯಾಕೆ ಕಾರ್ಮಿಕರು ಕೇಳ್ತಾ ಇದ್ರು, ಇಲ್ಲ ಈ ಪೋಸ್ಟ್ ಇದೆಯಲ್ಲ, ಪೋಸ್ಟ್ ಫಿಲಪ್ ಮಾಡಿ ಅಂತ. ಯೂನಿಯನ್ ಗೌರ್ಮೆಂಟಲ್ಲಿ ಡಿ ಗ್ರೂಪ್ ಅಂತ ಪೋಸ್ಟೇ ಇಲ್ಲ. ಇವಾಗ ಎಲ್ಲ ಸಂಪೂರ್ಣವಾಗಿ ಗುತ್ತಿಗೆಗೂ ಹೋಗುತ್ತೆ. ಈ ಕೆಲಸ ಇಲ್ಲ ಅಂತ ಖಂಡಿತ ಇಲ್ಲ. ಆ ಕೆಲಸ ಮಾಡಿಲ್ಲ ಅಂದರೆ ಯಾವುದೇ ಥರದ ಒಂದು ಆಫೀಸ್ ನಡೆಯಲ್ಲ. ಸೊ ಆ ಥರ ಇರಬೇಕಂದ್ರೆ ಈ ಗುತ್ತಿಗೆ ಪದ್ಧತಿ ಹೇಗೆ ಸ್ಟ್ರಕ್ಚರ್ಡ್ ಆಗಿ ಆಗಿಬಿಟ್ಟಿದೆ ಅಂತ ನಾವು ನೋಡಬೇಕು. ಗುತ್ತಿಗೆ ಪದ್ಧತಿಯಲ್ಲಿ ನಾವು ಒಂದು ನೋಡಬೇಕಾಗಿರೋದು, ಜಾಸ್ತಿ ಒಳಪಟ್ಟಿರೋರು ದಲಿತ ಸಮುದಾಯಕ್ಕೆ ಸೇರಿರೋರು ಹಾಗೂ ಮಹಿಳೆಯರು. ಇದರಲ್ಲಿ ಹೇಗೆ ಈ ಒಂದು ನಿಯೋಲಿಬ್ರಲಿಸಮು ಜಾತಿ ಮತ್ತು ಪುರುಷ ಪ್ರಧಾನತೆನ ಪಡಿಸತ್ತೆ ಅಂತ ನಾವು ಕ್ಲಿಯರ್ ಆಗಿ ನಾವು ನೋಡಬೇಕಾಗತ್ತೆ. ಇದರಲ್ಲಿ ಇನ್ನೊಂದು ಡಿ ಗ್ರೂಪ್ ಅಂತ ಏನು ಹೇಳ್ತೀವಿ, ಯಾವುದು ಕಂಪ್ಲೀಟ್ಲಿ ಕಾಂಟ್ರಾಕ್ಚುಲೈಸ್ ಆಗಿದೆ, ಅದು ಒಂದು ಜಾತಿ ಆಧಾರಿತ ಮೇಲೆ ಬಂದಿರೋ ಕೆಲಸಗಳು. ಕಾಸ್ಟ್ ಆರ್ಡೆಂಡ್ ಆಕ್ಯುಪೇಷನ್ಸ್ನ ನಾವು ಡಿ ಗ್ರೂಪ್ ಅಂತ ನಾವು ಅರ್ಥ ಮಾಡ್ಕೋತೀವಿ. ಅಂದರೆ ಯಾರು ಆಲ್ರೆಡಿ ಶೋಷಣೆಗೆ ಒಳಪಟ್ಟಿರೋ ಸಮುದಾಯಗಳಿದೆಯೋ ಅವ್ರು ಮಾಡೋ ಅದೇ ಒಂದು ಆ ಜಾತಿ ಸೀಮಿತ ಒಂದು ಕೆಲಸದ ಏನು ಕಂಟಿನ್ಯೂ ಆಗ್ತಾ ಇದೆ. ಹಾಗೆ ಮತ್ತು ಅವ್ರಿಗೆ ಯಾವುದೇ ಥರದ ಭದ್ರತೆ ಇಲ್ಲ. ಅಂದರೆ ಇವತ್ತು ಅವ್ರು ಈ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಸರಿಯಾದ ರೀತಿಯ ಸಂಬಳ ಇಲ್ಲ. ಗುತ್ತಿಗೆ ಪದ್ಧತಿ ಇದು ತೊಂದರೆಗಳು ಎಲ್ರಿಗೂ ಗೊತ್ತಿದೆ. ತಿಂಗಳು ಸಂಬಳ ಬರಲ್ಲ, ಟೈಮಿಗೆ ಸಂಬಳ ಬರಲ್ಲ, ಕನಿಷ್ಠ ವೇತನ ಕೊಡಲ್ಲ, ಯಾವುದೇ ಥರದ ಒಂದು ಕೆಲಸದ ಭದ್ರತೆ ಇಲ್ಲ, ಯಾವುದೇ ಥರದ ಒಂದು ಸಾಮಾಜಿಕ ಭದ್ರತೆ ಇಲ್ಲ. ಸೊ ಆ ಒಂದು ವ್ಯವಸ್ಥೆಯಲ್ಲಿ ಅವ್ರ ಮಕ್ಕಳಿಗೆ ಏನಾಗಬೇಕು, ಅವ್ರ ಮಕ್ಕಳದು ಒಂದು ಪರಿಸ್ಥಿತಿ ಏನಾಗಬೇಕು, ಅವರು ಈ ಕಾಸ್ಟ್ ಆರ್ಡೆಂಡ್ ಆಕ್ಯುಪೇಷನಿಂದ ಹೊರಗಡೆ ಬರುತ್ತೆ ಎಷ್ಟು ಮಟ್ಟಕ್ಕೆ ಅವ್ರಿಗೆ ಆಪರ್ಚುನಿಟಿ ಇದೆ. ಅಂದರೆ ಇದು ಹೇಗೆ ಈ ನಿಯೋಲಿಬರಲ್ ಅಜೆಂಡಾ ಹೇಗೆ ಈ ಜಾತಿ ವ್ಯವಸ್ಥೆನ ನಾವು ಮುಂದೆ ತೊಗೊಂಡು ಹೋಗ್ತಾ ಇದೆ ಅಂತ ನಾವು ಪರಿಗಣಿಸಬೇಕಾಗತ್ತೆ. ಅದೇ ರೀತಿಯಲ್ಲಿ ನಾವು ಈ ಕನಿಷ್ಠ ವೇತನ ಸಂಬಂಧಪಟ್ಟಿದ್ದನ್ನ ನಾವು ನೋಡಿದ್ರೆ, ಕನಿಷ್ಠ ವೇತನ ಸಂಬಂಧಪಟ್ಟಿದ್ದು ಒಂದು ಇವತ್ತಿಗೆ ಏನು ಕನಿಷ್ಠ ವೇತನ ಅಂತ ಎಲ್ಲ ಕಡೆ ಇದೆಯೋ ಅದು ನಿಜವಾದ ಕನಿಷ್ಠ ವೇತನ ಅಂತ ಪ್ರಶ್ನೆ ಇರೋದು. ಆ ಒಂದು ವೇತನ ಜೊತೆ ಬದುಕುವ ಸಾಧ್ಯತೆಗಳಿದೆಯಾ? ಇಲ್ಲಿ ಕಾರ್ಮಿಕರು ಯಾರ್ಯಾರು ಇದ್ದಾರೋ ಒಬ್ಬರು ಸಾಲ ಇಲ್ಲದೆ ಇರೋರು ಇರಲ್ಲ. ಮಿನಿಮಮ್ 1 ಸಾಲ ಇಲ್ಲ, 2-3 ಸಾಲ ಇರೋರೇ ಇರೋದು. ಎಲ್ಲಾದರೂ ನೋಡಿ, ಪ್ರತಿ ಒಂದು ತಿಂಗಳು ಸಾಲ ಕಟ್ಟಬೇಕಾಗಿದೆ, ಸಾಲ ತೊಗೋಬೇಕಾಗಿದೆ ಅಂತ ಪರಿಸ್ಥಿತಿ ಇದೆ. ಅಂದರೆ ಆ ಒಂದು ವೇತನ ಏನು ಬರ್ತಾ ಇದೆಯೋ ಅದ್ರ ಜೊತೆ ಜೀವನ ಮಾಡೋದು ಅಸಾಧ್ಯ ಇರಬೇಕಂದ್ರೆ ಅದನ್ನ ನಾವು ಕನಿಷ್ಠ ವೇತನನ ಕರೆಯೋಕ್ಕಾಗತ್ತಾ ಅಂತ ನಾವು ಇದು ಸುಪ್ರೀಂ ಕೋರ್ಟ್ದು ಒಂದು ಜಡ್ಜ್ಮೆಂಟ್ ಬರುತ್ತೆ, ರೆಪ್ಟಕಾಸ್ ಅಂತ. ಅದರಲ್ಲಿ ಹೇಗೆ ಕನಿಷ್ಠ ವೇತನನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಕ್ಲಿಯರಾಗಿ ಬರೆದಿದ್ದಾರೆ. ಪ್ರೊಫೆಸರ್ ಬಾಬು ಮ್ಯಾಥ್ಯೂ ಅವರಿದ್ದಾರೆ, ಮೋಹನ್ ಮಣಿ ಅವರಿದ್ದಾರೆ, ರಾಮಚಂದ್ರ ಅವರಿದ್ದಾರೆ. ಇದ್ರ ಬಗ್ಗೆ ತುಂಬ ಕೆಲಸಗಳು ಮಾಡಿರೋರು, ತುಂಬ ಕ್ಲಿಯರ್ ಆಗಿದೆ. ಅದ್ರ ಪ್ರಕಾರ ನಾವು ಆನ್ ಗ್ರೌಂಡ್ ಲೆವೆಲ್ ಹೋಗ್ಬಿಟ್ಟು ನಾವು ನೋಡಿದ್ರೆ ಮಿನಿಮಮ್ 42,000 ಆದರೂ ಕೊಡಬೇಕು ಅಂತ ಇದೆ. ಮಿನಿಮಮ್ 42,000 ಸಿಕ್ಕಿದ್ರೆ ಅಟ್ಲೀಸ್ಟ್ ಅಷ್ಟಕ್ಕೆ ಏನಾದರೂ ಒಂದು ಸ್ವಲ್ಪ ಒಂದು ಕನಿಷ್ಠದಾಗಿ ಬದುಕು ಮಾಡೋಕ್ಕೆ ಸಾಧ್ಯತೆಗಳಿದೆ. ಆದರೆ ಇವತ್ತು ನಾವು ನೋಡಬೇಕಂದ್ರೆ ಕನಿಷ್ಠ ವೇತನ ಇರೋದು 16, 15, 17 ಅಷ್ಟೇ, ಅದರಿಂದ ಜಾಸ್ತಿ ಇಲ್ಲ. ಅದರಲ್ಲೂ ನಾವು ಇನ್ನೊಂದು ಮುಖ್ಯವಾಗಿ ನಾವು ನೋಡಬೇಕಾಗಿರೋದು, ಎಲ್ಲಿ ಮಹಿಳೆಯರು ಜಾಸ್ತಿ ಕೆಲಸ ಮಾಡ್ತಾರೋ, ಗಾರ್ಮೆಂಟ್ಸಲ್ಲಿರಲಿ, ಬಿಡಿ ಕಾರ್ಮಿಕರಲ್ಲಿರಲಿ, ಮತ್ತು ಪ್ಲಾಂಟೇಷನ್ಸಲ್ಲಿರಲಿ, ಅಲ್ಲಿ ಕನಿಷ್ಠ ವೇತನನೇ ಕಡಿಮೆ ಮಾಡಿದ್ದಾರೆ. ಇವತ್ತು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋರಿಗೆ ಕನಿಷ್ಠ ವೇತನ ಇರೋದು 11,500, 12,000 ಅಷ್ಟೇ. ಅದು ಅಂದರೆ ಹೇಗೆ ನಾವು ಯಾರು ಕೆಲಸ ಮಾಡ್ತಾ ಇದ್ದಾರೆ ಅಂತ ನೋಡಿ
ಅದ್ರ ಮೇಲೆ ಕನಿಷ್ಠ ವೇತನ ತೀರ್ಮಾನ ಮಾಡೋದು ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ ಅಂತ ನಾವು ನೋಡಬೇಕಾಗಿದೆ. ಅಂದರೆ ಒಂದು ಲೆವೆಲಲ್ಲಿ ಇರೋ ಕನಿಷ್ಠ ವೇತನ ಬೇರೆ ಎಲ್ಲ ಶೆಡ್ಯೂಲ್ಗೂ ಇರೋದು ಕನಿಷ್ಠ ವೇತನ ತುಂಬ ಕಮ್ಮಿ ಇರಬೇಕಂದ್ರೆ ಅದರಲ್ಲೂ ಮಹಿಳೆಯರಿಗೂ ಗಂಡಸರಿಗೂ ಈ ಥರ ತಾರತಮ್ಯ ಮಾಡಿ ಡಿಸ್ಕ್ರಿಮಿನೇಷನ್ ಮಾಡಿ ಜೆಂಡರ್ ಡಿಸ್ಕ್ರಿಮಿನೇಷನ್ ಮಾಡಿ ಎಲ್ಲಿ ಮಹಿಳೆಯರು ಜಾಸ್ತಿ ಕೆಲಸ ಮಾಡ್ತಾ ಇದ್ದಾರೋ ಅಲ್ಲಿ ಇಷ್ಟು ಕಮ್ಮಿ ಮಾಡಿರೋದು ಕನಿಷ್ಠ ವೇತನ ನಿಗದಿಪಡಿಸಿರೋದೇ ಅಷ್ಟೇ. ಅಂದರೆ ಎಷ್ಟು ಮಟ್ಟಕ್ಕೆ ಅನ್ಯಾಯ ಆಗಿದೆ ಮತ್ತು ಎಷ್ಟು ಮಟ್ಟಕ್ಕೆ ಈ ಪುರುಷ ಪ್ರಧಾನ ವ್ಯವಸ್ಥೆನೂ ಈ ಕನಿಷ್ಠ ವೇತನದಲ್ಲೂ ಫಿಕ್ಸೇಷನಲ್ಲೂ ಬಂದಿದೆ ಅಂತ ನಾವು ನೋಡಬೇಕಾಗಿದೆ. ಮತ್ತು ಇನ್ನೊಂದು ನಾವು ಕನಿಷ್ಠ ವೇತನದಲ್ಲಿ ನೋಡಬೇಕಂದ್ರೆ ಸಂಪೂರ್ಣವಾಗಿ ಯಾವುದೇ ಥರದ ಒಂದು ಎನ್ಫೋರ್ಸ್ಮೆಂಟ್ ಆಗ್ತಾ ಇಲ್ಲ. ಯಾರಾದರೂ ಹೋಗ್ಬಿಟ್ಟು ಕಾರ್ಮಿಕ ಇಲಾಖೆಯಲ್ಲಿ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದರೆ ಯಾರು ಖುದ್ದಾಗಿ ಬಂದು ಕನಿಷ್ಠ ವೇತನ ಸಿಗ್ತಾ ಇದೆಯಾ ಇಲ್ವಾ ಅಂತ ಯಾರೂ ನೋಡ್ತಾ ಇಲ್ಲ. ನಮ್ಮ NCL ಅವರು ಸ್ನೇಹಿತರಿದ್ದಾರೆ, ಕನ್ಸ್ಟ್ರಕ್ಷನ್ ಲೇಬರಲ್ಲಿ ಎಷ್ಟು ಮಟ್ಟಕ್ಕೆ ಈ ಕನಿಷ್ಠ ವೇತನ ಸಿಗ್ತಾನೇ ಇಲ್ಲ ಅಂತ ಅವರು ಅದನ್ನ ದಿನನಿತ್ಯ ನೋಡ್ತಾ ಇರೋದು. ಇನ್ಫ್ಯಾಕ್ಟ್ ನಾವು ನೋಡ್ಬೇಕಂದ್ರೆ ಗೌರ್ಮೆಂಟಲ್ಲಿ ಮಾಡ್ತಾ ಇರೋ ಕೆಲಸದಲ್ಲೂ ಎಲ್ಲಿ ಗುತ್ತಿಗೆ ಕಾರ್ಮಿಕರಿದ್ದಾರೋ ಅಲ್ಲೂ ಕೂಡ ಸಂಬಳ ಕನಿಷ್ಠ ವೇತನ ಸಿಗ್ತಾ ಇಲ್ಲ. ಎಲ್ಲಿ ತನಕ ಹೋರಾಟ ಮಾಡ್ತಾ ಇಲ್ವೋ, ಸಂಘಟನೆ ಮಾಡಿಬಿಟ್ಟು ಕೇಳ್ತಾ ಇಲ್ವೋ, ಕನಿಷ್ಠ ವೇತನ ಸಿಗ್ತಾನೇ ಇಲ್ಲ. ಸೊ ನಾವು ಈ ಕನಿಷ್ಠ ವೇತನ ನಾವು ಒಂದು ಕಡೆ ಕನಿಷ್ಠ ವೇತನನ ಅಂತಲೇ ಅಂತ ಅರ್ಥ ಮಾಡ್ಕೊಳಕ್ಕಾಗತ್ತಾ ಏನು ನಿಗದಿಪಡಿಸಿದಾರೋ, ಇನ್ನೊಂದು ಅದು ಏನು ನಿಗದಿಪಡಿಸಿದಾರೋ ನಿಜವಾಗ್ಲೂ ಕಾರ್ಮಿಕರಿಗೆ ಸಿಗ್ತಾ ಇದೆಯಾ ಅಂತ ತುಂಬ ಮುಖ್ಯವಾದ ಒಂದು ಪ್ರಶ್ನೆ ಬರುತ್ತೆ. ಆ ಥರ ಇರಬೇಕಂದ್ರೆ ಕಾರ್ಮಿಕರ ಇಲಾಖೆದು ಏನು ಜವಾಬ್ದಾರಿ ಅಂತ ತುಂಬ ಮುಖ್ಯ ಪ್ರಶ್ನೆ ಬರೋದು. ಈ ಒಂದು ಪರಿಸ್ಥಿತಿಯಲ್ಲಿ ಅಂದರೆ ಇಷ್ಟು ಒಂದು ಕೆಟ್ಟೋಗಿರೋ ಪರಿಸ್ಥಿತಿಯಲ್ಲಿ ಎಲ್ಲಿ ಬೇರೆ ಬೇರೆ ಥರದ ಶೋಷಣೆ ಆಗ್ತಾ ಇದೆಯೋ ಒಂದು ಮುಖ್ಯವಾದ ಗೆಲುವು ಕಂಡುಬಂದಿರುತ್ತೆ. ಪೌರಕಾರ್ಮಿಕರ ಕಳೆದ 15-20 ವರ್ಷದಿಂದ ಮಾಡ್ತಾ ಇರೋ ಹೋರಾಟದ ಫಲ ಏನು ಸಿಕ್ಕಿದೆಯೋ ಅದು ನಿಜವಾಗ್ಲೂ ಅದರಿಂದ ನಾವು ಹೇಗೆ ಕಲಿಬೋದು ಅಂತ ನಾವು ಅದನ್ನ ನೋಡಬೇಕಾಗತ್ತೆ. ಪೌರಕಾರ್ಮಿಕರು ಎಲ್ರಿಗೂ ಗೊತ್ತಿದ್ದು, ನಮ್ಮ ಸ್ನೇಹಿತರು ಮಣಿಯಮ್ಮ ಅವರು, ಸಂಪಮ್ಮ ಅವರು, ನಾಗಲಕ್ಷ್ಮಿ ಅವರೆಲ್ಲ ಇಲ್ಲಿದ್ದಾರೆ. ಎಷ್ಟು ವರ್ಷದಿಂದ ಮೊದಲು ಗುತ್ತಿಗೆ ಪದ್ಧತಿಯಲ್ಲಿ ಇದ್ದಿದ್ದು. ಗುತ್ತಿಗೆ ಪದ್ಧತಿಯಲ್ಲಿ ಇರಬೇಕಂದ್ರೆ 450-500 ರೂಪಾಯಿಂದ ಕೆಲಸ ಮಾಡ್ಕೊಂಡು ಬಂದಿರೋರು. ಅಲ್ಲಿ 3 ಥರದ ಶೋಷಣೆ ಏನಿದೆ. ಒಂದು ಜಾತಿ ಸಂಬಂಧಪಟ್ಟಿದ್ದು, ಎಲ್ಲರೂ ದಲಿತರು, ಮಹಿಳೆಯರು ಎಲ್ಲರೂ. ಆಮೇಲೆ ವರ್ಗದ ಶೋಷಣೆ. ಆ 3 ಥರದ ಶೋಷಣೆನೂ ಒಳಪಟ್ಟಿರೋರು ಹೇಗೆ ಈ ಗುತ್ತಿಗೆ ಪದ್ಧತಿನ ಹೋರಾಟ ಮುಖಾಂತರ ತೆಗಿಯೋಕ್ಕಾಯಿತು. ಹೋರಾಟ ಮುಖಾಂತರ 2016ರಲ್ಲಿ 17ರಲ್ಲಿ ಗುತ್ತಿಗೆ ಪದ್ಧತಿ ಹೋಗಿದ್ದು, ಆಮೇಲೆ ಮತ್ತೊಮ್ಮೆ ಆ ಹೋರಾಟ ಮುಖಾಂತರ ನೇರ ಪಾವತಿಯಿಂದ ಅವರು ಕಾಯಮಾಗಿ ಇವತ್ತು ನಮ್ಮ ದೇಶದಲ್ಲಿ ಮೊದಲನೇ ಸತಿ, ಮೇ ಬಿ ಓನ್ಲಿ ಸತಿ ಈಗ ತನಕ 18,000ರಿಂದ ಜಾಸ್ತಿ 24,000 ಪೌರಕಾರ್ಮಿಕರು ನಮ್ಮ ಇಡೀ ರಾಜ್ಯದಲ್ಲಿ ಗುತ್ತಿಗೆ ಪದ್ಧತಿನ ಹೊರಗಡೆ ಹಾಕಿ ಇವತ್ತು ಕಾಯಮಾಗಿದ್ದಾರೆ. ಅಂದರೆ ಇಷ್ಟು ಮಟ್ಟದ ಈ ಎಲ್ಲ ಥರದ ಶೋಷಣೆ ಮೀರಿ ಹೋರಾಟ ಮುಖಾಂತರ ಗೆಲುವು ಪಟ್ಟು ಇಷ್ಟು ಮಟ್ಟ ಈ ಗುಲಾಮತನದಿಂದ ಹೊರಗಡೆ ಬಂದಿರೋದು ಅವರ ಜರ್ನಿಯಿಂದ ನಾವು ಹೇಗೆ ಕಲಿಬೋದು ಮತ್ತು ಸರ್ಕಾರ ಕೂಡ ಹೇಗೆ ಕಲಿಬೋದು ಅಂತ ನಾವು ನೋಡಬೇಕು. ಯಾಕಂದರೆ ಇದರಲ್ಲಿ ತುಂಬ ಮುಖ್ಯ ಏನು ನೋಡಿದ್ದೀವಿ ಅಂದರೆ ಪೌರಕಾರ್ಮಿಕರ ಹೋರಾಟದಲ್ಲಿ ಕಾರ್ಮಿಕರಿಗೆ ಒಂದು ಕಡೆ ಬೆನಿಫಿಟ್ ಆಗಿದೆ ಅಂದರೆ ಇನ್ನೊಂದು ಕಡೆ ಸರ್ಕಾರಕ್ಕೂ ಲಾಭ ಆ್ಯಕ್ಚುಲಿ ಆಗಿದೆ. ಗುತ್ತಿಗೆ ಪದ್ಧತಿಯಲ್ಲಿ ಎಷ್ಟು ಮಟ್ಟದ ಕರಪ್ಷನ್ ಇತ್ತು, ಎಷ್ಟು ಮಟ್ಟದ ಲಾಸ್ ಆಗ್ತಾ ಇತ್ತು ಅಂತ ನಾವು ನೋಡ್ತೀವಿ. ಜಸ್ಟ್ ಒಂದು ಚಿಕ್ಕ ಉದಾಹರಣೆ, ಪೌರಕಾರ್ಮಿಕರಿಗೆ PF ಕಾಸು ಕಟ್ಟಿಲ್ಲ ಅಂತ PF ಅವರು 90 ಕೋಟಿ ಕಟ್ಟಬೇಕು ಅಂತ ಹೇಳಿದ್ದಾರೆ. ಆ 90 ಕೋಟಿ ಆಲ್ರೆಡಿ BBMP ಕಾಂಟ್ರಾಕ್ಟರ್ಗೆ ಕಟ್ಟಿದ್ದಾರೆ. ಈಗ ಮತ್ತೊಮ್ಮೆ ಕಟ್ಟಬೇಕಾಗಿದೆ. ಅಂದರೆ ಇದು ಬೇರೆ 2 ವರ್ಷದ PF ಅಮೌಂಟ್. ಅಂದರೆ ಅಷ್ಟು ಮಟ್ಟದ ಕರಪ್ಷನ್ ಇರಬೇಕಾಗಿದೆ. ಅಂದರೆ ಯಾಕೆ ಈ ಗುತ್ತಿಗೆ ಪದ್ಧತಿ ಇನ್ನೂ ಕಂಟಿನ್ಯೂ ಆಗ್ತಾ ಇದೆ ಬೇರೆ ಬೇರೆ ಕಡೆ ಅಂತ ನಾವು ಪ್ರಶ್ನೆ ಎತ್ತಲೇಬೇಕು. ಯಾರ ಶ್ರಮದಿಂದ ಯಾರು ಲಾಭ ತಗೋತಾ ಇದ್ದಾರೆ ಅಂತ ಆ ಪ್ರಶ್ನೆ ನಾವು ಎತ್ತಲೇಬೇಕು. ಮುಖ್ಯವಾಗಿ ಇವತ್ತಿನ ಸಭೆ ನಾವು ಏನಕ್ಕೆ ಕರೆದಿರೋದು ಅಂದರೆ ಈ ವಿಷಯ ಬರೀ ಕಾರ್ಮಿಕರದ ವಿಷಯ, ಟ್ರೇಡ್ ಯೂನಿಯನ್ ವಿಷಯ ಅಷ್ಟೇ ಮಟ್ಟದಲ್ಲಿ ಮಾತ್ರ ಅಲ್ಲ, ನಮ್ಮ ಸಮಾಜದಲ್ಲಿ ತುಂಬ ಗಂಭೀರವಾದ ಪರಿಸ್ಥಿತಿ ಏನು ಬಂದಿದ್ದೀವಿ ಅದರಲ್ಲಿ ಒಂದು ಕಡೆ ಇದನ್ನ ನಾವು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಪ್ರಶ್ನೆಯಾಗಿ ನಾವು ತೊಗೊಂಡು ಹೋಗಬೇಕಾಗತ್ತೆ. ಇದು
ಬರೀ ಒಂದು 1% 2%ಗೆ ಅಫೆಕ್ಟ್ ಆಗ್ತಾ ಇಲ್ಲ. ಇವತ್ತು ನಮ್ಮ ದೇಶದಲ್ಲಿ ಇಷ್ಟು ಮಟ್ಟದ ಒಂದು ಅಸಮಾನತೆ ಬಂದಿದೆ ಅಂದರೆ, ಒಂದು ಕಡೆ 1% ಜನಕ್ಕೆ 72% ಸಂಪತ್ತಿದ್ದು, ಮತ್ತು ಇನ್ನೊಂದು ಕಡೆ ಒಂದು 50% ಯಾರು ಕಾರ್ಮಿಕರು ಇದ್ದಾರೋ ಅವ್ರಿಗೆ 6% ಇಲ್ಲ ಅಂದರೆ, ಇದಕ್ಕೆ ನಾವು ಈ ಒಂದು ಫೌಂಡೇಶನಿಂದ ಇದೆಲ್ಲ ಆಗ್ತಾ ಇರೋದು. ಸೊ ಈ ಒಂದು ಇಶ್ಯೂನ ನಾವು ಒಂದು ನಮ್ಮ ಸಮಾಜದಲ್ಲಿ ಒಂದು ಗಂಭೀರವಾದ ಪ್ರಶ್ನೆ ಅಂತ ನಾವು ಅರ್ಥ ಮಾಡಿಕೊಂಡು ಇದನ್ನ ನಾವು ಹೇಗೆ ಟ್ಯಾಕಲ್ ಮಾಡ್ತೀವಿ. ಯಾಕಂದರೆ ಇದರಿಂದ ಮಕ್ಕಳಿಗೆ ಅಫೆಕ್ಟ್ ಆಗ್ತಾ ಇದೆ, ಆರೋಗ್ಯಕ್ಕೆ ಅಫೆಕ್ಟ್ ಆಗ್ತಾ ಇದೆ, ಮತ್ತು ಇಡೀ ಸಮಾಜಕ್ಕೆ ತುಂಬ ಸೀರಿಯಸ್ ಆಗಿ ಅಫೆಕ್ಟ್ ಆಗ್ತಾ ಇದೆ ಅಂದರೆ ನಾವು ಇದನ್ನ ಹೇಗೆ ತೊಗೊಂಡು ಹೋಗ್ತೀವಿ ಅಂತ ಒಂದು ಚರ್ಚೆ ಮಾಡಿ ಇದನ್ನ ನಾವು ಒಂದು ಒಗ್ಗಟ್ಟಾಗಿ ಏನಾದರೂ ಮುಂದೆ ಇಡೋಕ್ಕಾಗತ್ತಾ ಅಂತ ಆ ಒಂದು ಪ್ರಶ್ನೆಯಿಂದ ನಾವು ಇವತ್ತಿನ ರೌಂಡ್ ಟೇಬಲ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ನಾವು ಇವತ್ತು ನಮ್ಮ ಕಾರ್ಮಿಕರು ಮುಖಂಡರು ಬಂದಿದ್ದಾರೆ, ಬೇರೆ ಬೇರೆ ಕಡೆ ಗುತ್ತಿಗೆ ಕಾರ್ಮಿಕರು ಅಂದರೆ ಗುತ್ತಿಗೆ ಅಂತ ನಾವು ಹೇಳ್ಕೊಳ್ಳಲ್ಲ, ಗುತ್ತಿಗೆ ಒಂದು ನೆಪ, ಬಟ್ ಆ ನೆಪದಲ್ಲಿ ಅಡಿಯಲ್ಲಿ ಕೆಲಸ ಮಾಡ್ತಾ ಇರೋ ಕಾರ್ಮಿಕರು ಮತ್ತು ಅವರ ಮುಖಂಡರು ಇಲ್ಲಿದ್ದಾರೆ. ತುಂಬ ವರ್ಷಗಳಿಂದ ಕೆಲಸ ಮಾಡಿರೋ ಕಾರ್ಮಿಕರ ವಿಷಯ ಮೇಲೆ ಕೆಲಸ ಮಾಡಿರೋರು ನಮ್ಮ ಸುಮಾರು ಆ್ಯಕ್ಟಿವಿಸ್ಟ್ ಇಲ್ಲಿದ್ದಾರೆ, ಪ್ರೊಫೆಸರ್ಸ್ ಇದ್ದಾರೆ. ಸೊ ನಮ್ಮ ಇದ್ರ ಬಗ್ಗೆ ಚರ್ಚೆ ಮಾಡಿಬಿಟ್ಟು ಈ ವಿಷಯನ ನಾವು ಹೇಗೆ ಅಡ್ರೆಸ್ ಮಾಡ್ಬೋದು ಅಂತ ನಾವು ಯೋಚನೆ ಮಾಡೋಣ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ.